ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ. ಶಕುಂತಲಾ ಜೊತೆ ಅವರ ಅಣ್ಣ ಕಾಂತ ಕೂಡ ಕೈ ಜೋಡಿಸಿದ್ದಾರೆ. ಇವ್ರು ಎಲ್ಲರ ಸತ್ಯ ಮನೆಗೆ ಬಂದಿರೋ ಭಾಗ್ಯಮನ ಮುಂದೆ ರಿವೀಲ್ ಆಗ್ತಿದ್ಯಾ, ಏನಾಯ್ತು ಏನು ಕತೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಶಕುಂತಲಾ ಮನೆಯವ್ರು ಎಲ್ಲರ ವಿಶ್ವಾಸವನ್ನು ಕಳಿಸ್ಕೊಂಡಿದ್ದಾರೆ. ಹೌದು, ಇಲ್ಲಿ ಭೂಮಿನೇ ಹೇಳ್ತಿದ್ದಾರೆ ಶಕುಂತಲಾ ಅತ್ತೆ ನಮ್ಮ ಪರವಾಗಿ ಇದ್ದಾರೆ ಅಂತ. ಈ ಕಡೆ ಗೌತಮ್ಗೆ ಜಯದೇವ್ ಮೇಲಿನ ಸಿಟ್ಟು ಎಷ್ಟರ ಮಟ್ಟಿಗಿದೆ ಅಂದರೆ ಜಯದೇವ್ ಕಥೆಯನ್ನೇ ಮುಗಿಸ್ಬಿಡ್ಬೇಕು ಅನ್ನೋಷ್ಟರ ಮಟ್ಟಿಗೆ ಗೌತಮ್ ಜಯದೇವ್ ಮೇಲೆ ಸೆಟ್ ಮಾಡ್ಕೊಂಡಿದ್ದಾರೆ. ಆದರೆ ಭೂಮಿ ಕೊಪ್ಪದ ಕೈಗೆ ಬುದ್ಧಿ ಕೊಟ್ಟರೆ ಅನಾಹುತ ಕಟ್ಟಿಟ್ಟ ಬುದ್ಧಿ ಅಂತ ಯೋಚನೆ ಮಾಡಿರೋದ್ರಿಂದ ನಾವು ಸುಮ್ಮನೆ ಇದ್ರೆ ಒಳ್ಳೆಯದು. ಅವ್ರಿಗೆ ಏನು ಶಿಕ್ಷೆ ಆಗಬೇಕು, ನ್ಯಾಯ ಒಂದು ಕೋರ್ಟ್ ಒಂದು ಶಿಕ್ಷೆಯನ್ನು ಅವ್ರಿಗೆ ಕೊಡುತ್ತೆ. ಖಂಡಿತವಾಗ್ಲೂ ಕೂಡ ಏನಾಗಬೇಕು ಅದಾಗತ್ತೆ. ಜೊತೆಗೆ ಶಕುಂತಲಾ ಅತ್ತೆ ಕೂಡ ನಮ್ಮ ಜೊತೆಯಾಗಿ ನಿಂತಿದ್ದಾರೆ ಅಂತ ಹೇಳ್ತಿದ್ದಾರೆ. ಹೌದು, ಮನೆಯವರು ಎಲ್ಲರ ಮುಂದೆ ಶಕುಂತಲಾ ನಿಂತಿರೋದು ಮನೆಯವರ ಪರವಾಗಿ. ನೀ ಮನೆ ಮಕ್ಕಳಿಗೆ ತೊಂದರೆ ಮಾಡಿದ್ದಾನೆ ಜಯದೇವ್ ಅಂತ ಹೇಳಿ ಅವರೇನೆ ಬರ್ಡೇ ಪಾರ್ಟಿ ಆದಮೇಲೆ ಪೊಲೀಸ್ ಅವ್ರ ಮುಂದೆ ಜಯದೇವ್ ಪಾರ್ಟಿಗೆ ಬಂದಿದ್ದ ಅವನೇ ಆ ಒಂದು ಕೇಕ್ನಲ್ಲಿ ಅದನ್ನು ಫಿಕ್ಸ್ ಮಾಡಿರೋದು ಅನ್ನೋ ವಿಷಯವನ್ನು ತಿಳಿಸ್ತಾರೆ. ಇಲ್ಲಿ ಮನೆಯವರು ಯಾವುದೇ ರೀತಿಯಲ್ಲೂ ಕೂಡ ಜಯದೇವ್ ಮೇಲೆ ಆಪಾದನೆ ಹಾಕೋದಕ್ಕೆ ಹೋಗೋದಿಲ್ಲ. ಬಟ್ ಶಕುಂತಲಾ ಅವರೇ ಜಯದೇವ್ ಹೆಸರನ್ನ ತಗೊಂಡಿದ್ದ ಜಯದೇವ್ ವಿರುದ್ಧವಾಗಿ ಕಂಪ್ಲೇಂಟನ್ನು ಲಾಂಚ್ ಮಾಡ್ತಾರೆ. ಪೊಲೀಸ್ ಅವರು ಕೂಡ ಜಯದೇವ್ನನ್ನು ಅರೆಸ್ಟ್ ಮಾಡ್ತಾರೆ. ಇದರ ನಡುವೆ ಶಕುಂತಲಾನೇ ಹೋಗಿ ಜಯದೇವ್ಗೆ ಹೊಡೆದು ಬಡ್ದು ಮಾಡಿ ಸತ್ಯವನ್ನ ಬಾಯ್ಬಿಡಿಸೋದಕ್ಕೆ ನೋಡಿರ್ತಾರೆ. ನೀನೇ ಅಲ್ವಾ ಮಾಡಿದ್ದು, ಮಕ್ಕಳ ಬರ್ಡೇ ದಿನ ಇಂಥ ಕೆಲಸ ಮಾಡ್ತೀಯಲ್ಲ ಅಂತ. ಬಟ್ ಜಯದೇವ್ ಹೇಳ್ತಿರೋದು ಒಂದೇ ಮಾತು, ಅದನ್ನು ನಾನು ಮಾಡಿಲ್ಲ ಅಂತ. ಬಿಕಾಸ್ ಜಯದೇವ್ ಮಾಡಿಲ್ಲ ಅದನ್ನು. ಜಯದೇವ್ಗೆ ಶಾಕ್ ಆಗಿತ್ತು, ನನ್ನನ್ನು ಕೂಡ ಮೀರಿಸಿ ಇರತಕ್ಕಂಥ ವಿಲ್ಲನ್ ಯಾರು ಅಂತ. ಆದರೆ ಆ ವಿಲ್ಲನ್ ಯಾರು ಅನ್ನೋ ಸತ್ಯ ಜಯದೇವ್ಗೆ ಗೊತ್ತಾಗಲೇ ಇಲ್ಲ. ಜೈಲಿಗೆ ಹೋಗಬೇಕಾಯ್ತು. ಜೈಲಿಗೇನೋ ಜಯದೇವ್ ಹೋದ್ರು, ಆದರೆ ಮನೆಯಲ್ಲಿ ಕಾಂತ್ ಅವರು ತುಂಬ ಬೇಜಾರು ಮಾಡ್ಕೊಂಡಿದ್ದಾರೆ. ಬಿಕಾಸ್ ತನ್ನ ಅಡಿಮಯ್ಯ ಏನೇ ಮಾಡಿದ್ರು ಕೂಡ ಕ್ಷಮಿಸುವಂಥ ದೊಡ್ಡತನ ಕಾಂತ್ ಅವ್ರಿಗೆ ಕಾಣಿಸ್ತದೆ. ಯಾಕಂದರೆ ಜಯದೇವ್ ಏನೇ ತಪ್ಪು ಮಾಡಿದಾಗಲೂ ಕೂಡ ಅವನನ್ನು ಕ್ಷಮಿಸಿದ್ರು. ತನ್ನನ್ನು ಕಿಡ್ನಾಪ್ ಮಾಡಿ ಊಟ ತಿಂಡಿ ನೀರು ಏನೂ ಕೊಡದೇ ಇದ್ರು ಕೂಡ ಈ ಕ್ಷಣಕ್ಕೂ ಜಯದೇವ್ ಜೈಲಿಗೆ ಹೋದಾಗ ತುಂಬ ಅಂದರೆ ತುಂಬಾ ಸಂಕಟ ಪಡ್ತಿದ್ದಾರೆ. ಇದೆಲ್ಲ ಬೇಕಾಗಿತ್ತಾ ಅಂತ ಹೇಳಿ ತಂಗಿ ಶಕುಂತಲಾನ ಕೇಳ್ತಿದ್ದಾರೆ. ಆದರೆ ಶಕುಂತಲಾ ಮಾತ್ರ ಒಂದೇ ನಿರ್ಧಾರಕ್ಕೆ ಬಂದ್ಬಿಟ್ಟಿದ್ದಾರೆ. ಇಲ್ಲ, ತಪ್ಪು ಮಾಡಿದ್ದಾನೆ, ಅವನು ಜೈಲಿಗೆ ಹೋಗಲಿ, ಶಿಕ್ಷೆ ಅನುಭವಿಸ್ಲಿ. ಪದೇ ಪದೇ ಅವನ್ನ ಕಾಪಾಡಿ ನನಗೂ ಸಾಕಾಗಿದೆ, ಇಲ್ಲ ಇನ್ನು ಕಾಪಾಡೋ ಮಾತೇ ಇಲ್ಲ, ಅವನು ಶಿಕ್ಷೆ ಅನುಭವಿಸ್ಬೇಕು, ಅನುಭವಿಸಿದಾಗ ಆದರೂ ಬುದ್ಧಿ ಬರುತ್ತಾ ನೋಡಬೇಕು, ಜೊತೆಗೆ ಅವನ ಕಣ್ಗಳಲ್ಲಿ ಭಯವನ್ನು ನೋಡಬೇಕು ಅಂತ ಹೇಳ್ತಾರೆ. ನಾನು ಜೈಲಿಗೆ ಹೋಗ್ತೀನಿ, ಅವನನ್ನು ನೋಡ್ಕೊಂಡು ಬರ್ತೀನಿ ಅಂತ ಹೇಳಿದಾಗ ಕಾಂತ್ ಅವ್ರಿಗೆ ಅಚ್ಚರಿ ಆಗುತ್ತೆ. ಜೈಲಿಗೆ ಕಳಿಸಿದ್ದು ಇವಳೆ, ನೋಡ್ಕೊಂಡು ಬರ್ತೀನಿ ಅಂತದಾಳೆ, ಭಯ ನೋಡಬೇಕು ಅಂತದಾಳೆ, ಏನೊಂದು ಅರ್ಥ ಆಗ್ತಿಲ್ವಲ್ಲ ಅಂತ. ಆದರೆ ಶಕುಂತಲಾ ಹೋಗಿದ್ದು ಕಾರಣ ಏನು, ಅಲ್ಲಿ ಅಪ್ಡೇಟ್ಸ್ ಏನು ಅಂತ ತಿಳ್ಕೊಂಡು ಯಾರಿಗೂ ಅನುಮಾನ ಬರ್ತಿರೋ ರೀತಿ ಜಯದೇವ್ ಕಂಡ್ರೆ ಆಗೋದೇ ಇಲ್ಲ ಅನ್ನೋದನ್ನು ಎಲ್ಲರೂ ಮುಂದೆ ತೋರಿಸ್ಬೇಕು ಅನ್ನೋ ಕಾರಣಕ್ಕೆ ಜಯದೇವ್ಗೂ ಕೂಡ ಅದನ್ನೇ ತೋರಿಸ್ತಿದ್ದಾರೆ. ಜಯದೇವ್ ಅಮ್ಮನನ್ನು ನೋಡಿದೆ, ಎಷ್ಟೆಲ್ಲ ಬದಲಾಗ್ಬಿಟ್ಟಿದ್ಯಾ ಮಾಮ್ಸ್, ನೀನೇ ಅಲ್ವಾ ಇವತ್ತು ನಾನು ಈ ರೀತಿ ಆಗೋದಕ್ಕೆ ಕಾರಣ. ಆದರೆ ನೀನೇನೋ ಬದಲಾಗ್ಬಿಟ್ಟಿದ್ಯಾ, ಬಟ್ ನನ್ನಿಂದ ಬದಲಾಗೋದಕ್ಕೆ ಸಾಧ್ಯ ಇಲ್ವೇ ಅಂತ ಹೇಳ್ತಿದ್ದಾರೆ. ಅಲ್ಲೂ ಕೂಡ ಶಕುಂತಲಾ ಕೇಳ್ತಿರೋದು ಒಂದೇ ಮಾತು, ಜೈ ನಿಜಕ್ಕೂ ಕೂಡ ನೀನು ಯಾಕಿಂತ ಕೆಲಸ ಮಾಡಿದೆ, ಒಪ್ಕೊಂಡ್ಬಿಡು ನೀನೇ ಮಾಡಿದ್ದು ಅನ್ನೋದನ್ನು ಅಂತ. ಆದರೆ ಜಯದೇವ್ ಮಾತ್ರ ನಾನು ಮಾಡದೇ ಇರುವುದನ್ನು ನಾನು ಮಾಡಿದೆ ಅಂತ ಯಾಕೆ ಒಪ್ಕೋಬೇಕು, ಅದನ್ನು ನಾನು ಮಾಡೇ ಇಲ್ಲ, ಬರ್ಡೇ ದಿನ ನಾನು ಬಂದಿರ್ಬೋದು, ಬಟ್ ಅವತ್ತಾದ ಅನಾಹುತಕ್ಕೆ ನಾನು ಕಾರಣ ಅಲ್ಲ ಅಂತಲೇ ಜಯದೇವ್ ಹೇಳ್ತಾರೆ. ಜೊತೆಗೆ ನಾನು ಇಲ್ಲಿಗೆ ಬರುವುದಕ್ಕೆ ಕಾರಣ ನಿನ್ನ ಕಣ್ಗಳಲ್ಲಿ ಭಯವನ್ನು ನೋಡಬೇಕು ಅಂತ ಹೇಳಿ ಶಕುಂತಲಾ ತಿಳಿಸ್ತಾರೆ. ತದನಂತರ ನೀನು ಬದಲಾಗಲೇಬೇಕು, ಬದಲಾಗು ಅಂತಾನೆ ಇವತ್ತು ಜೈಲಿಗೆ ಕಳಿಸಿರೋದು, ನೀನು ಬದಲಾಗಿಲ್ಲ ಅಂದರೆ ಇಷ್ಟು ಮಾಡಿದ್ದು ನನಗೆ ಬೇರೆ ಮಾಡೋಕ್ಕೂ ಕೂಡ ಗೊತ್ತದೆ ಅನ್ನೋ ಎಚ್ಚರಿಕೆಯ ಜೊತೆಗೆ ಅಲ್ಲಿಂದ ಹೋಗ್ತಾರೆ. ಶಕುಂತಲಾ ಏನೋ ಹೋಗ್ಬಿಟ್ರು, ಬಟ್ ಇಲ್ಲಿ ಜಯದೇವ್ ಬಿಡಿಸೋದಕ್ಕೆ ಒಂದು ಲಾಯರ್ ಜೊತೆ ಒಂದು ಲೇಡಿ ಎಂಟ್ರಿ ಕೊಡ್ತಿದ್ದಾರೆ. ಎಂಟ್ರಿ ಕೊಡೋದ್ರ ಮುಖಾಂತರ ಜಯದೇವ್ಗೆ ಬೇಲ್ ಕೊಡ್ತಾರೆ. ನಿಜಕ್ಕೂ ಕೂಡ ಇಲ್ಲಿ ಜಯದೇವ್ಗೆ ಅಚ್ಚರಿ ಆಗ್ತದೆ, ಯಾರಪ್ಪ ನನಗೆ ಬೇಲ್ ಕೊಟ್ಟ ಮಹಾನುಭಾವರು ಅಂತ. ಹಾಗಾಗಿ ಅವ್ರನ್ನ ನೋಡೋದಕ್ಕೆ ಅಂತ ಹೋದಾಗ ಅವ್ರು ಯಾರು ಅನ್ನೋದೇ ಜಯದೇವ್ಗೆ ಗೊತ್ತಾಗ್ತಿಲ್ಲ. ಯಾರು ನೀವು, ಏನು ಕತೆ ಅಂತ ಕೇಳ್ತಿದ್ದಾರೆ. ನನಗೆ ನೀವು ಬೇಲ್ ಕೊಡೋದಕ್ಕೆ ಕಾರಣ ಏನು, ನಿಮಗೂ ನನಗೂ ಪರಿಚಯ ಇದೆಯಾ, ಪರಿಚಯನೇ ಇಲ್ಲದೆ ಬೇಲ್ ಕೊಡೋದು ಅಂದರೆ ಏನು ಅರ್ಥ ಅಂತ ಕೇಳಿದಾಗ ನಿಮಗೆ ನಾನು ಗೊತ್ತಿಲ್ಲದೆ ಇರ್ಬೋದು, ಬಟ್ ನನಗೆ ನೀವು ತುಂಬ ಚೆನ್ನಾಗಿ ಗೊತ್ತಿದ್ದೀರಾ, ಹಾಗಾಗಿನೇ ನಾನು ಇವತ್ತು ನಿಮಗೆ ಬೇಲ್ ಕೊಡಿಸಿದ್ದು. ಜೊತೆಗೆ ಬೇಲ್ ಕೊಡಿಸೋದಕ್ಕೆ ಕಾರಣ ನಾನೆಲ್ಲ, ಬೇರೆ ಯಾರೋ ನನಗೆ ಹೇಳಿದ್ರು, ಅವರ ಬದಲಾಗಿ ನಾನು ಬಂದು ಇವತ್ತು ನಿಮಗೆ ಬೇಲ್ ಕೊಡಿಸ್ತಾ ಇದ್ದೀನಿ ಅಂತ ಹೇಳ್ತಾರೆ. ಯಾರದು ಅಂತ ಕೇಳಿದಾಗ ಅದು ಒಬ್ಬರು ಲೇಡಿ ಅಂತ ಹೇಳ್ತಾರೆ. ಅವರನ್ನು ನಾನು ಭೇಟಿ ಮಾಡಬೇಕು
ಬೇಕು ಅಂದಾಗ ಶಕುಂತಲಾ ಅವ್ರಿಗೆ ಕಾಲ್ ಮಾಡ್ತಾರೆ. ಲೇಡಿ ಕಾಲ್ ಮಾಡಿದೆ ಇಲ್ಲಿ ಜಯದೇವ್ ಅವರು ನಿಮ್ಮನ್ನ ನೋಡಬೇಕು ಅಂತ ಹೇಳ್ತಿದ್ದಾರೆ ಅಂದಾಗ ಸರಿ ಆಯಿತು, ಈ ಜಾಗಕ್ಕೆ ಕರ್ಕೊಂಡು ಬನ್ನಿ ಅಂತ ಶಕುಂತಲಾ ಹೇಳ್ತಾರೆ. ಹಾಗಾಗಿ ಶಕುಂತಲಾ ಹೇಳಿರ್ತಕ್ಕಂಥ ಜಾಗಕ್ಕೆ ಜಯದೇವ್ನನ್ನ ಕರೆದುಕೊಂಡು ಹೋಗ್ತಿದ್ದಾರೆ. ಇತ್ತ ಕಡೆ ಭಾಗ್ಯಮ್ಮ ಮಕ್ಕಳನ್ನ ನೋಡಬೇಕು ಅಂತ ಹೇಳಿ ಮನೆಗೆ ಬಂದಿದ್ದಾರೆ. ಮೊಮ್ಮಕ್ಕಳಂತೂ ಅಜ್ಜಿನ ನೋಡಿದ್ದೆ ತುಂಬಾನೇ ಖುಷಿ ಆಗ್ಬಿಡುತ್ತೆ. ಅಜ್ಜಿ ಜೊತೆ ಸಮಯವನ್ನ ಕಳೀತಿದ್ದಾರೆ. ಅತ್ತ ಕಡೆ ಗೌತಮ ಭೂಮಿಯ ಒಂದು ಡೈರಿಯನ್ನ ಇದು ಪಬ್ಲಿಷ್ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ. ಬಿಕಾಸ್ ಅಷ್ಟು ಜೀವನ ಅನುಭವ ಇದೆ. ಮತ್ತೊಬ್ರು ಓದಿದ್ರು ಕೂಡ ಅವರಿಗೆ ಒಂದು ಒಳ್ಳೆ ಜೀವನ ಅನುಭವ ಸಿಗುತ್ತೆ, ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಅದರಿಂದ ಎಷ್ಟು ತಿಳಿವಳಿಕೆ, ಜೀವನದಲ್ಲಿ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಯೋಚನೆಗಳು ಕೂಡ ಹೋಗುತ್ತೆ ಅನ್ನೋ ಒಂದು ಕಾರಣದಿಂದ ಪುಸ್ತಕವನ್ನು ಅವರು ರಿಲೀಸ್ ಮಾಡಿಸ್ಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ. ಕೆಲಸದ ಒತ್ತಡದಿಂದನೂ ಏನೂ ಗೊತ್ತಿಲ್ಲ, ಗೌತಮ್ಗೆ ತಲೆ ಸುತ್ತಾಗುತ್ತೆ, ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಕೂಡ ಆಗುತ್ತೆ. ಆ ಒಂದು ವಿಷಯವನ್ನು ಗೌತಮ್ ಒಂದು ಭೂಮಿಗೆ ಹೇಳುವುದಿಲ್ಲ. ಬಟ್ ಭೂಮಿಗೆ ಆನಂದ್ ಅವರೇ ಕಾಲ್ ಮಾಡ್ತಾರೆ. ಕಾಲ್ ಮಾಡಿದ ಗೆಳೆಯಂಗೆ ಸ್ವಲ್ಪ ತಲೆ ಸುತ್ತದಾಗ ಆಯಿತು, ಅವನು ಮನೇಲಿ ಹೇಳಿರ್ತಾನೋ ಇಲ್ವೋ ಅಂತ ಅನ್ಕೊಂಡು ನಾನೇ ಕಾಲ್ ಮಾಡಿದೆ, ಸ್ವಲ್ಪ ಅವನ ಬಗ್ಗೆ ಕೀರ್ ಮಾಡಿ ಅಂತ ಹೇಳ್ತಾರೆ. ಆಗ ಭೂಮಿ ಹೋಗಿದೆ ಗೌತಮ್ರನ್ನ ಕೇಳ್ತಿದ್ದಾರೆ. ಬಟ್ ಗೌತಮ್ ಆ ರೀತಿ ಏನಿಲ್ಲ ಅಂದಾಗ ಆನಂದ್ ಅವರೇ ಹೇಳಿದ್ರು, ಯಾಕೆ ನೀವು ಆ ವಿಷಯನ ಮುಚ್ಚಿಟ್ರಿ, ಇಷ್ಟೊಂದು ಕೆಲಸದ ಒತ್ತಡದ ಅವಶ್ಯಕತೆ ಏನಿದೆ ಅಂತೆಲ್ಲ ಭೂಮಿ ಕೇಳ್ತಾರೆ. ಕೆಲಸ ಮಾಡಲೇಬೇಕಾಗುತ್ತಲ್ವ, ಏನೋ ಸ್ವಲ್ಪ ಸ್ಟ್ರೆಸ್ ಆಗಿ ರೀತಿ ಆಗಿದೆ ಅಂತ ಹೇಳಿದಾಗ ಎಲ್ಲ ಡಾಕ್ಟರ್ಗೆ ತೋರಿಸ್ಬೇಕು ಅಂತ ಹೇಳ್ತಿದ್ದಾರೆ. ಹಾಗಿದ್ರೆ ಇಲ್ಲಿ ಗೌತಮ್ ಆರೋಗ್ಯದಲ್ಲಿ ಸೀರಿಯಸ್ ಇಶ್ಯೂ ಆಗಿದೆಯಾ, ಖಂಡಿತವಾಗ್ಲೂ ಡಾಕ್ಟರ್ಗೆ ಏನಾದರೂ ತೋರಿಸಿದ್ರೆ ಗೌತಮ್ಗೆ ಸಣ್ಣ ಪ್ರಾಬ್ಲಮ್ ಇದ್ರೂ ಕೂಡ ಖಂಡಿತ ಅದು ದೊಡ್ಡದು ಅಂತಾನೆ ಬರುತ್ತೆ. ಬಿಕಾಸ್ ಶಕುಂತಲಾನೇ ಅಲ್ಲಿ ಪ್ರೀ ಪ್ಲಾನ್ ಮಾಡಿ ಬೇರೆ ಇನ್ನೇನೋ ಮಾಡಿ ರಿಪೋರ್ಟನ್ನು ಚೇಂಜ್ ಮಾಡಿಸಿ ಬೇರೊಂದು ರೀತಿಯಲ್ಲಿ ಇಲ್ಲಿ ಮನೆ ನೆಮ್ಮದಿನ ಹಾಳು ಮಾಡೋದಕ್ಕಂತೂ ಖಂಡಿತ ಮುಂದಾಗ್ತಾರೆ. ಇದರ ನಡುವೆ ಭಾಗ್ಯಮ್ಮ ಕೂಡ ಮನೆಗೆ ಬಂದಿದ್ದಾರೆ. ಮಗನ ಸೊಸೆನ ಮೊಮ್ಮಕ್ಕಳನ್ನ ನೋಡಿ ತುಂಬಾನೇ ಖುಷಿ ಪಡ್ತಿದ್ದಾರೆ. ಇದರ ನಡುವೆ ಇತ್ತ ಕಡೆ ಜಯದೇವ್ನ ಲೇಡಿ ಪಾರ್ಕ್ಗೆ ಕರ್ಕೊಂಡು ಹೋಗಿದ್ದಾರೆ. ಪಾರ್ಕ್ಗೆ ಕರ್ಕೊಂಡು ಹೋಗಿರ್ತಕ್ಕಂಥ ಸಮಯದಲ್ಲಿ ಎಲ್ಲಿ ಅವರು ಅಂತ ಕೇಳ್ತಿದ್ದಾಗೆ ಅಲ್ಲಿಗೆ ಎಂಟ್ರಿ ಕೊಡೋದು ಬೇರೆ ಯಾರು ಅಲ್ಲ, ಶಕುಂತಲಾ ಅವರು. ಶಕುಂತಲಾ ಎಂಟ್ರಿ ಕೊಡ್ತಿದ್ದಾಗೆ ಜಯದೇವ್ಗೆ ನಿಜಕ್ಕೂ ಶಾಕ್ ಆಗತ್ತೆ. ನಂತರ ಆ ಲೇಡಿನ ಕಳಿಸ್ಬಿಡ್ತಾರೆ ಶಕುಂತಲಾ ಅವರು ದುಡ್ಡು ಕೊಟ್ಟು. ನಂತರ ಇಲ್ಲಿ ಅಮ್ಮ ಮಾಮ್ಸ್ ನೀನಾ ನನ್ನ ಬೇಲ್ ಕೊಟ್ಟು ಬಿಡಿಸಿದ್ದು ಏನದಲ್ಲ, ಮಾಮ್ಸ್ ನೀನೇ ನನ್ನ ಜೈಲಿಗೆ ಕಳಿಸ್ದೆ, ಇವಾಗ ನೀನೇ ನನ್ನ ಬಿಡಿಸಿದ್ಯಾ, ಏನಿದು ಒಂದು ಅರ್ಥ ಆಗ್ತಿಲ್ಲ, ನೀನು ಬದಲಾಗಿದ್ಯಾ ಅಲ್ವಾ ಅಂತ ಹೇಳಿದಾಗ ಬದಲಾಗಿರೋದು ಬೇರೆಯವರ ಕಣ್ಗಳಿಗೆ ಮಾತ್ರನೇ. ಇದೇ ನಿಜವಾದ ಶಕುಂತಲಾ, ನೀನು ಇವಾಗ ನೋಡ್ತಿರೋದು ನಿಜವಾದ ಶಕುಂತಲಾ ಅಂತ ಹೇಳ್ತಾರೆ ಶಕುಂತಲಾ. ಜೊತೆಗೆ ಇಷ್ಟು ದಿನ ನೀನು ನೋಡಿದ್ದು ಫೇಕ್ ಶಕುಂತಲಾನ, ಆದರೆ ರಿಯಲ್ ಶಕುಂತಲಾ ಇನ್ನು ಮುಂದೆ ಏನು ಮಾಡ್ತಾಳೆ ಅನ್ನೋದನ್ನು ಎಲ್ಲರೂ ಕೂಡ ನೋಡ್ತಾರೆ. ಇಷ್ಟು ದಿನ ಆಡಿದ್ದೇ ಬೇರೆ, ಇನ್ನು ಮುಂದೆ ಆಡೋದೇ ಬೇರೆ ಅಂತ ಹೇಳಿ ಶಕುಂತಲಾ ಜಯದೇವ್ ಮುಂದೆ ಹೇಳ್ತಿದ್ದಾರೆ. ಈ ಕಡೆ ಜಯದೇವ್ ಮತ್ತು ಶಕುಂತಲಾ ಸೇರಿಕೊಂಡು ಬೇರೊಂದು ಆಟಕ್ಕೆ ರೆಡಿ ಆಗ್ತಿದ್ದಾರೆ. ಇದರ ನಡುವೆ ಕಾಂತಾವ್ರ ಕೂಡ ಪಾಲುದಾರಿಕೆ ಇದೆಯಾ ಅನ್ನೋ ಅನುಮಾನಕ್ಕೆ ಕೂಡ ತೆರೆ ಬೀಳುವ ಸಮಯ ಬಂದಿದೆ. ಇದೆಲ್ಲದರ ನಡುವೆ ಶಕುಂತಲಾ ನಾಟಕ ಭಾಗ್ಯಮ್ಮನ ಮುಂದೆ ಬಯಲಾಗತ್ತ. ರೆಡ್ ಹ್ಯಾಂಡ್ ಆಗಿ ಶಕುಂತಲಾ ಭಾಗ್ಯಮ್ಮನ ಕೈಗೆ ಸಿಕ್ಕಿ ಬೀಳ್ತಾರ. ಏನಾಗಬಹುದು, ಇದೆಲ್ಲದರ ನಡುವೆ ಶಕುಂತಲಾ ಮಾಡ್ತಿರೋ ಪ್ಲಾನ್ ಏನು? ಇತ್ತ ಕಡೆ ಜಯದೇವ್ ಶಕುಂತಲಾ ಇಬ್ರು ಕೂಡ ಒಟ್ಟಿಗೆ ಸೇರ್ಕೊಂಡು ಪ್ಲಾನ್ ಮಾಡ್ತಾರ, ಅಥವಾ ಜಯದೇವ್ ಮನೆಯಲ್ಲಿ ಇದ್ಕೊಂಡು ಅಥವಾ ಶಕುಂತಲಾ ಗೌತಮ್ ಮನೆಯಲ್ಲಿ ಇದ್ಕೊಂಡು ಬೇರೊಂದು ಆಟವನ್ನೇ ಶುರು ಮಾಡ್ಕೋತಾರ? ಏನಾಗತ್ತೆ, ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನ ಮರಿ.